ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಮಹೇಶ್ವರಿ, ಅಸಿಸ್ಟೆಂಟ್ ಮೆಡಿಕಲ್ ಡೈರೆಕ್ಟರ್, ಗರ್ಭಗುಡಿ IVF ಸೆಂಟರ್. ಸೊ ಇವತ್ತು ನಾವು ಒಂದು ಸಣ್ಣ ವಿಷಯದ ಬಗ್ಗೆ ಮಾತಾಡೋಣ. ಸೊ ಅದೇನಂದ್ರೆ ವೈ ಶುಡ್ ವಿ ರಿಮೂವ್ ಫೈಬ್ರಾಯ್ಡ್ಸ್ ಅಂತ. ಸೊ ನಾವು ಯಾವಾಗ ಮತ್ತು ಯಾತಕ್ಕೆ ಈ ಫೈಬ್ರಾಯ್ಡ್ ಗೆಡ್ಡೆಗಳನ್ನ ತೆಗಿಬೇಕಾಗತ್ತೆ ಅಂತ. ಸೊ ಮೊದಲನೇದಾಗಿ ಫೈಬ್ರಾಯ್ಡ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಫೈಬ್ರಾಯ್ಡ್ ಅಂದರೆ ನಮ್ಮ ಗರ್ಭಕೋಶದಲ್ಲಿ 3 ಲೇಯರ್ ಇರುತ್ತೆ. ಒಂದು ಒಳಪದರ, ಇನ್ನೊಂದು ಮಧ್ಯದ ಪದರ, ಇನ್ನೊಂದು ಹೊರಗಡೆ ಪದರ. ಈ ಮಧ್ಯದ ಪದರನ ಮಯೋಮೆಟ್ರಿಯಮ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಫೈಬರ್ಸ್ ಇರುತ್ತೆ, ಮಸಿಲ್ ಫೈಬರ್ಸ್ ಅಂತ ಹೇಳ್ತೀವಿ, ಅದಿರುತ್ತೆ. ಸೊ ಅದೇನಾದರೂ ನಾರ್ಮಲ್ ಆಗಿ ಗ್ರೋ ಆಗೋದ್ರ ಬದಲು ಒಂಚೂರು ಜಾಸ್ತಿ ಏನಾದರೂ ಗ್ರೋ ಆದರೆ ಏನಾಗುತ್ತೆ, ಅದು ಗ್ರೋ ಆಗಿಬಿಟ್ಟು ಒಂದು ಸ್ಮಾಲ್ ಗೆಡ್ಡೆ ಥರ ಆಗುತ್ತೆ. ಸೊ ಈ ಥರ ಗೆಡ್ಡೆಗಳು ಆಗೋದಕ್ಕೆ ಫೈಬ್ರಾಯ್ಡ್ ಅಂತ ಹೇಳ್ತೀವಿ. ಸೊ ಇದು 100 ಜನರಲ್ಲಿ 10-20% ಜನರಲ್ಲಿ ಇದು ಕಾಮನ್ ಆಗಿ ಕಾಣಿಸುತ್ತೆ. ಸೊ ಎಲ್ಲರಿಗೂ ಅದನ್ನು ತೆಗಿಬೇಕಾದ ಅವಶ್ಯಕತೆ ಇರಲ್ಲ. ಸೊ ಎಷ್ಟೊಂದು 100 ಜನದಲ್ಲಿ 30-40 ಜನಕ್ಕೆ ಅದು ಇದೆ ಅಂತಾನೆ ಗೊತ್ತಾಗಿರಲ್ಲ. ಯಾವಾಗ ಏನೋ ತೊಂದರೆಗೋಸ್ಕರ ಸ್ಕ್ಯಾನ್ ಮಾಡಿದಾಗ ಅಥವಾ ಪ್ರೆಗ್ನೆಂಟ್ ಆದಾಗ ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ ಇವ್ರಿಗೆ ಫೈಬ್ರಾಯ್ಡ್ ಗೆಡ್ಡೆ ಇದೆ ಅಂತ. ಇನ್ನೊಂದು 20-30 ಜನಕ್ಕೆ ಪೀರಿಯಡ್ಸ್ ಟೈಮಲ್ಲಿ ತುಂಬ ಹೊಟ್ಟೆ ನೋವು ಬರೋದು, ತುಂಬ ಪೇಯ್ನ್ ಆಗೋದು, ಆ ಥರ ಕಾಣಿಸ್ಕೊತಾ ಇರುತ್ತೆ. ಆವಾಗ ನಾವು ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ ಗರ್ಭಕೋಶ ಸ್ವಲ್ಪ ದಪ್ಪದಾಗಿದೆ ಮತ್ತು ಅದರಲ್ಲಿ ಗೆಡ್ಡೆಗಳಿದೆ ಅಂತ. ಸೊ ಇನ್ನೂ ಒಂದು 20-30 ಜನಕ್ಕೆ ಪ್ರೆಗ್ನೆನ್ಸಿ ಆಗ್ತಿರಲ್ಲ. ಯಾಕೆ ಪ್ರೆಗ್ನೆನ್ಸಿ ಆಗ್ತಿಲ್ಲ ಅಂತ ನಾವು ಚೆಕ್ ಮಾಡ್ಬೇಕಾದ್ರೆ ಸ್ಕ್ಯಾನ್ ಮಾಡಿದಾಗ ಇದು ಈ ರೀತಿ ಗೊತ್ತಾಗುತ್ತೆ. ಸೊ ಇದರಲ್ಲಿ ತುಂಬ ಗೆಡ್ಡೆ ಇದೆ, ಇದು ಕ್ಯಾನ್ಸರಸ್ಸು, ಇದು ಕ್ಯಾನ್ಸರ್ಗೆ ತಿರುಗುತ್ತೇನೋ ಅಂತ ಯಾವುದೇ ರೀತಿ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. 100 ಜನದಲ್ಲಿ 0.5-1% ಜನದಲ್ಲಿ ಮಾತ್ರ ಇದು ಕ್ಯಾನ್ಸರ್ಗೆ ತಿರುಗೋ ಚಾನ್ಸಸ್ ಇರುತ್ತೆ. ಇನ್ನು 99% ಅದು ನಾರ್ಮಲ್ ಆಗಿ ಗ್ರೋತ್ ಇರುತ್ತೆ. ಸೊ ಇವಾಗ ಈ ಥರ ತೊಂದರೆ ಇದ್ದಾಗ ನಾವು ಸ್ಕ್ಯಾನ್ ಮಾಡ್ಕೊತೀವಿ. ಸ್ಕ್ಯಾನ್ ಮಾಡಿಕೊಂಡು ಎಷ್ಟು ಗೆಡ್ಡೆ ಇದೆ, ಸೊ ಅದ್ರ ಸೈಜ್ ಏನು, ಆ ಗೆಡ್ಡೆ ಯಾವ ಕಡೆ ಇದೆ, ಗರ್ಭಕೋಶದಲ್ಲಿ ಯಾವ ಕಡೆ ಇದೆ, ಗರ್ಭಕೋಶದ ಒಳಗಡೆ ಇದೆಯಾ, ಮಗು ಬೆಳೆಯೋ ಜಾಗಕ್ಕೆ ತೊಂದರೆ ಮಾಡ್ತಿದ್ಯಾ ಇಲ್ವಾ ಅಂತ ನಾವು ಚೆಕ್ ಮಾಡ್ಕೋತೀವಿ. ಸೊ ಎಲ್ಲ ಸಂದರ್ಭಗಳಲ್ಲೂ ಈ ಗೆಡ್ಡೆ ತೆಗೆಯೋ ಅವಶ್ಯಕತೆ ಇರಲ್ಲ, ಅದನ್ನು ಸರ್ಜರಿ ಮಾಡಿ. ಸೊ ಓನ್ಲಿ ಕೆಲವೇ ಸನ್ನಿವೇಶಗಳಲ್ಲಿ ನಾವು ಈ ಗರ್ಭಕೋಶದಲ್ಲಿರುವ ಫೈಬ್ರಾಯ್ಡ್ ಗೆಡ್ಡೆಗಳನ್ನ ಸರ್ಜರಿ ಮೂಲಕ ತೆಗಿಬೇಕಾಗತ್ತೆ. ಮೆಜಾರಿಟಿ ನಾವು ಲ್ಯಾಪ್ರೋಸ್ಕೋಪಿ ಸರ್ಜರಿ ಅಂತ ಮಾಡ್ತೀವಿ. ಸೊ ಅದರಲ್ಲಿ ಏನು ಅಂದರೆ ಒಂದು ಸ್ಮಾಲ್ 1 ಸೆಂಟಿಮೀಟರ್ ಅಷ್ಟು 3 ಓಪನಿಂಗ್ ಮಾಡ್ತೀವಿ ಹೊಟ್ಟೆನಲ್ಲಿ. ಓಪನ್ ಮಾಡಿ ಕ್ಯಾಮ್ರಾ ಪಾಸ್ ಮಾಡಿ ಇನ್ಸ್ಟ್ರೂಮೆಂಟ್ ಪಾಸ್ ಮಾಡಿ ಆದಷ್ಟು ಅಷ್ಟರಲ್ಲೇ ಆ ಗೆಡ್ಡೆಗಳನ್ನ ತೆಗೆಯೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಹಳೇ ರೀತಿ ತುಂಬ ಹೊಟ್ಟೆನಲ್ಲಿ ದೊಡ್ಡ ಓಪನ್ ಮಾಡಿ ತೆಗೆದು 1 ತಿಂಗಳು ರೆಸ್ಟು, ಬೆಡ್ ರೆಸ್ಟು ಆ ಥರ ಏನೂ ಅವಶ್ಯಕತೆ ಇರಲ್ಲ. ಇದನ್ನು ಡೇ ಕೇರ್ ಪ್ರೊಸೀಜರ್ಸ್ ಅಂತ ಹೇಳ್ತೀವಿ. ಸೊ ಬಂದರೆ ಸರ್ಜರಿ ಆದಮೇಲೆ 24 hours ಅಬ್ಸರ್ವ್ ಮಾಡಿ ಆಮೇಲೆ ನಾವು ಡಿಸ್ಚಾರ್ಜ್ ಮಾಡ್ಬೋದು. ಅದಾದಮೇಲೆ ರೆಗ್ಯುಲರ್ ಡೇ ಟು ಡೇ ಆ್ಯಕ್ಟಿವಿಟೀಸ್ನ ಮಾಡ್ಕೋಬೇಕಾಗ್ಬೋದು. ಸೊ ಯಾವ್ಯಾವ ಸನ್ನಿವೇಶಗಳಲ್ಲಿ ನಾವು ಇದನ್ನು ತೆಗಿಬೇಕಾಗತ್ತೆ ಅಂದರೆ, ಒಂದು ಫೈಬ್ರಾಯ್ಡ್ ಗೆಡ್ಡೆ 3 ಸೆಂಟಿಮೀಟರ್ಗಿಂತ ಜಾಸ್ತಿ ಇದ್ದು ಅದು ಮಗು ಬೆಳೆಯೋ ಜಾಗಕ್ಕೆ ತುಂಬ ಹತ್ತಿರವಾಗಿದ್ದಾಗ, ಸೊ ಅವಾಗ ನಾವು ಅದನ್ನು ತೆಗಿಬೇಕಾಗತ್ತೆ. ಜೊತೆಗೆ ಇವಾಗ ತುಂಬ ಬ್ಲೀಡಿಂಗ್ ಆಗ್ತಿದೆ, ಹೊಟ್ಟೆ ನೋವು ಆಗ್ತಿದೆ, ಸೊ ಪೀರಿಯಡ್ಸ್ ಟೈಮಲ್ಲಿ ತುಂಬ ನೋವು ತಡ್ಕೊಳಕ್ಕಾಗಲ್ಲ ಅಂದವ್ರಿಗೆ ನಾವು ಮೆಡಿಸಿನ್ಸ್ ಕೊಡ್ತೀವಿ. ಸೊ ಮೆಡಿಸಿನ್ ಮೂಲಕ ನಾವು ಟ್ರೈ ಮಾಡ್ತೀವಿ ಅದನ್ನು ತಡೆಗಟ್ಟಕ್ಕೆ. ಸೊ ಅದರಲ್ಲಿ ಆಗಲಿಲ್ಲ ಅಂದರೆ ಅಂಥವ್ರಿಗೆ ಸರ್ಜರಿ ಬೇಕಾಗುತ್ತೆ. ಯಾರಿಗೆ ಈ ಥರ ತುಂಬ ಬ್ಲೀಡಿಂಗ್ ಆಗಿ ಅನಿಮಿಯಾ ಆಗಿ ಸೊ ಯಾವುದೇ ಮೆಡಿಸಿನ್ಸಲ್ಲೂ ಕಂಟ್ರೋಲ್ ಬರ್ತಿಲ್ಲ ಅಂದರೆ ಆವಾಗ ನಾವು ನೆಕ್ಸ್ಟ್ ರೆಸಾರ್ಟ್ ಮೆಡಿಸಿನ್ಸಿಂದ ಕ್ಯೂರ್ ಆಗಲಿಲ್ಲ ಅಂದರೆ ಆವಾಗ ನಾವು ಸರ್ಜರಿಗೆ ತೆಗಿಬೇಕಾಗತ್ತೆ. ಸೊ ಇನ್ನು ಮಕ್ಕಳಾಗದೇ ಇದ್ದಾಗ ಸನ್ನಿವೇಶಗಳಲ್ಲಿ ಏನಕ್ಕೆ ತೆಗಿಬೇಕು ಇದು ಅಂದರೆ, ಒಂದು ಫೈಬ್ರಾಯ್ಡ್ಸು ತುಂಬ ದೊಡ್ಡದಿತ್ತು ಅಂದರೆ, ತುಂಬ ಜಾಸ್ತಿ ಇತ್ತು ಅಂದರೆ ಏನಾಗುತ್ತೆ, ಗರ್ಭಕೋಶ ತುಂಬ ದೊಡ್ಡದಾಗತ್ತೆ. ಸೊ ಅದಾದಮೇಲೆ ಅದೇನಾಗುತ್ತೆ, ಗರ್ಭಕೋಶದ ಶೇಪು ಮತ್ತು ಒಳಗಡೆ ಕ್ಯಾವಿಟಿ ಶೇಪ್ ಎಲ್ಲ ಚೇಂಜ್ ಆಗ್ಬೋದು. ಮತ್ತು ರಕ್ತ ಚಲನೆಯೂ ಇಂಪೇರ್ ಆಗುತ್ತೆ. ಮತ್ತು ಅದರದ್ದು ನಾವು ಗರ್ಭಕೋಶದಲ್ಲಿ ಒಂದು ಚಲನೆ ಇರುತ್ತೆ, ಕಂಟ್ರಾಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಅದು ತುಂಬ ಮುಖ್ಯ. ಈ ಎಗ್ ರಿಲೀಸ್ ಆದಾಗ ಮತ್ತು ಸ್ಪರ್ಮ್ಸ್ ಹೋಗಿ ಎಗ್ ಜೊತೆ ಸೇರಿದಾಗ, ಭ್ರೂಣ ಆದಾಗ ಅದು ಬಂದು ಗರ್ಭಕೋಶಕ್ಕೆ ಕಚ್ಕೊಳ್ಳೋಕ್ಕೆ ಇದು ಯುಟ್ರೈನ್ ಕಂಟ್ರಾಕ್ಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಅದು ಒಂದು ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಆಗ್ತಿರಬೇಕು. ಈ ಫೈಬ್ರಾಯ್ಡ್ ಗೆಡ್ಡೆ ಇದ್ರೆ ಏನಾಗುತ್ತೆ, ರಕ್ತ ಚಲನೆಯಲ್ಲಿ ಏರುಪೇರಾಗುತ್ತೆ ಮತ್ತು ಇದು ಕಂಟ್ರಾಕ್ಷನ್ಸಲ್ಲೂ ಏರುಪೇರಾಗುತ್ತೆ. ಜೊತೆಗೆ ಗರ್ಭಕೋಶ ತುಂಬ ದೊಡ್ಡದಾದರೆ ವೀರ್ಯಾಣು ಡೆಪಾಸಿಟ್ ಆದಾಗ ಅದು ಎಗ್ನ ರೀಚ್ ಆಗೋದಕ್ಕೆ ಡಿಸ್ಟೆನ್ಸ್ ಏನು ತಗೊಳುತ್ತಲ್ಲ ಅದು ತುಂಬ ಜಾಸ್ತಿ ಆಗುತ್ತೆ. ಸೊ ಈ ರೀತಿ ಕಂಡೀಷನ್ಗಳಲ್ಲಿ ಸೊ ನಾವು ಯಾರಿಗೆ ಮಕ್ಕಳಾಗಿರಲ್ಲ ಅಂಥವರಲ್ಲಿ ಈ ಫೈಬ್ರಾಯ್ಡ್ ಗೆಡ್ಡೆಗಳನ್ನ ನಾವು ರಿಮೂವ್ ಮಾಡ್ತೀವಿ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ತುಂಬ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲೀಸ್ ಹತ್ರ ಶೇರ್ ಮಾಡಿ. ಇಲ್ಲಿ ಸಬ್ಸ್ಕ್ರೈಬ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಗೆ ಏನೇ ತೊಂದರೆ ಇತ್ತು ಅಂದ್ರೂ ನಮ್ಮದು ವೆಬ್ಸೈಟ್ಗೆ ಲಾಗಿನ್ ಆಗ್ಬೋದು. ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದು ID ಇದೆ. ಜೊತೆಗೆ ನಮ್ಮದು ಟೋಲ್ ಫ್ರೀ ನಂಬರ್ ಇದೆ. ನೀವು ಯಾವಾಗಲಾದರೂ ನಿಮ್ದು ಏನೇ ಸಮಸ್ಯೆ ಇತ್ತು ಅಂದರೂ ಅದಕ್ಕೆ ಕಾಲ್ ಮಾಡ್ಬೋದು. ನಾವು ಅದಕ್ಕೆ ತಕ್ಕ ಪರಿಹಾರನ ಕೊಡ್ತೀವಿ. ಧನ್ಯವಾದಗಳು.